ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡ ಹುಡುಗ ಯೋಗ ಗುರು ವಿಯೆಟ್ನಾಂನಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂತಂದರೆ, ನಿಮಗೆ ಆಲ್ರೆಡಿ ತಮ್ಲೈನಲ್ಲಿ ನೋಡಿ ಗೊತ್ತಾಗಿರುತ್ತೆ. ವಿಯೆಟ್ನಾಮಿಗೂ ಹಾಗೂ ನಮ್ಮ ಇಂಡಿಯಾಕ್ಕೂ ಕರೆನ್ಸಿ ಡಿಫ್ರೆನ್ಸ್ ಯಾವ ರೀತಿ ಇದೆ, ಕರೆನ್ಸಿ ವ್ಯಾಲ್ಯೂ ಯಾವ ರೀತಿ ಇದೆ ಅಂತ ಇವತ್ತು ನಿಮಗೆ ತಿಳಿಸೋಕೆ ಹೊರಟಿದ್ದೀನಿ. ತುಂಬ ಜನ ನನಗೆ ಕೇಳಿದಂತೆ ವಿಯೆಟ್ನಾಮಿಗೂ ಹಾಗೂ ಇಂಡಿಯಾಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ನೀನು ಅಲ್ಲಿಗೆ ವರ್ಕ್ ಮಾಡೋಕ್ಕೆ ಹೋಗಿದೆಯಾ, ಯಾವ ರೀತಿ ಅಂತ ಎಲ್ಲ ನಂಗೆ ಕೇಳ್ತಿದ್ರು. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅಂತ ಹೊರಟಿದ್ದೀನಿ. ವಿಯೆಟ್ನಾಮಿನ ಕರೆನ್ಸಿ ನೇಮ್ VND, ವಿಯೆಟ್ನಾಂ ಡಾಂಗ್ ಅಂತ ಹೇಳಿ. ನಮಗೆ ನಮ್ಮ ಇಂಡಿಯಾದಲ್ಲಿ ಹೇಗೆ ರುಪಿ ಅಂತ ಇದೆಯಲ್ವಾ, ಅದೇ ರೀತಿ ಇಲ್ಲಿ ವಿಯೆಟ್ನಾಂ ಡಾಂಗ್ ಅಂತ ಹೇಳಿ ಕರೀತಾರೆ. ಎಷ್ಟೋ ಜನ ನಾನು ಯೂಟ್ಯೂಬರ್ಸ್ನ ನೋಡಿದ್ದೀನಿ. ಯೂಟ್ಯೂಬರ್ಸು ಅವರು ಗೂಗಲ್ ಮಾಡ್ತಾರೆ, ಗೂಗಲ್ ಮಾಡಿ ನಿಮಗೆ ಕರೆನ್ಸಿ ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿ ನಿಮಗೆ ಹೇಳಿಬಿಡ್ತಾರೆ. ಬಟ್ ರಿಯಾಲಿಟಿನೇ ಬೇರೆ ಇದೆ. ಇಲ್ಲಿ ಯಾರು ಇರ್ತಾರೆ ಅವರಿಗೆ ರಿಯಾಲಿಟಿ ಗೊತ್ತಿರುತ್ತೆ ಅದ್ರ ಬಗ್ಗೆ ಯಾವ ಥರ ಅಂತ ಹೇಳಿ. ನಾನು ವಿವರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೆಂಗೆ ಅಂತಂದರೆ, ಈಗ ನೀವು ಗೂಗಲ್ ಮಾಡಿದರೆ 1 VND ಕನ್ವರ್ಟ್ ಟು INR ಅಂತ ಹೇಳಿ ಹೊಡೆದ್ರಿ ಅಂತಂದರೆ ನಿಮಗೆ ಎಷ್ಟು ತೋರಿಸುತ್ತೆ ಅಂದರೆ 0.0003 ತೋರಿಸುತ್ತೆ. ಅವಾಗ ಏನು ತಿಳ್ಕೊಂತೀರಾ ನೀವು, ಅಲ್ಲಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಕಡಿಮೆ ಇದೆ, ಏನು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಏನಂತಂದ್ರೆ. ಅಷ್ಟೆಲ್ಲ ಇದ್ದಿದ್ರೆ ನಾವು ಯಾಕೆ ಇಲ್ಲಿಗೆ ವರ್ಕ್ ಮಾಡೋಕ್ಕೆ ಬರ್ಬೇಕಿತ್ತು ಹೇಳಿ. ಬಟ್ ಅಸಲಿ ಸತ್ಯನೇ ಬೇರೆ ಇದೆ. ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ. ನಿಮಗೆ ಹೆಂಗೆ ಇಂಡಿಯನ್ 1 ರೂಪಿ ಇಲ್ಲಿ ಕನ್ವರ್ಟ್ ಮಾಡಿದರೆ 0.003 ತೋರಿಸುತ್ತೆ. ಬಟ್ ಆ 0.0033 ಇದು ನಡೆಯೋದೇ ಇಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಡೀತಿರೋದೇ 1,000. ಹೇಗೆ ಅಂತ ತಿಳಿಸ್ತೀನಿ ಕೇಳಿ. ನಮ್ಮ ಇಂಡಿಯಾದಲ್ಲಿ ಮೊದಲು 10 ಪೈಸಾ, ಆಮೇಲೆ 15 ಪೈಸೆ, 25 ಪೈಸೆ, 50 ಪೈಸೆ ಈ ರೀತಿ ಇತ್ತು. ಹೌದಾ? ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇತ್ತು. ಇವಾಗ ನಡೀತಾ ಇದೆಯಾ? ನಡೀತಾ ಇಲ್ಲ. ಅದೇ ರೀತಿ ಇಲ್ಲಿ 100 VND, 200 VND, 300 VND, 400 VND ಯಾವುದೂ ನಡೆಯಲ್ಲ. ಇಲ್ಲಿ ಸ್ಟಾರ್ಟಿಂಗೇ 1,000. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ನೀವು ಒಂದು ಚಾಕ್ಲೇಟ್ ತೊಗೊಬೇಕು. ಆ ಚಾಕ್ಲೇಟಿಗೆ 1 ರೂಪಿ ಇರುತ್ತೆ. ಓಕೆ, ನೀವೇನು ಮಾಡ್ತೀರಾ, 1 ರೂಪಿ ಕೊಟ್ಟು ಆ ಚಾಕ್ಲೇಟ್ ಬೈ ಮಾಡ್ತೀರಾ, ತಗೊಳ್ತೀರ. ಓಕೆ, ಅದೇ ಚಾಕ್ಲೇಟ್ ಇಲ್ಲಿರುತ್ತೆ, ಅದಕ್ಕೂ 1 ರೂಪಾಯಿನೇ ಇರುತ್ತೆ. ಬಟ್ ಇಲ್ಲಿ ನೀವು ಎಷ್ಟು ಕೊಡ್ತೀರಾ, 1,000 ಕೊಡ್ತೀರಾ. ಅದಕ್ಕೆ ಒಂದು ಚಾಕ್ಲೇಟಿಗೆ 1,000 ಕೊಡ್ತೀರಾ. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 1,000. ನಮ್ಮ ಇಂಡಿಯಾದ ಸ್ಟಾರ್ಟಿಂಗ್ ಪ್ರೈಸ್ 1 ರೂಪಾಯಿ. ಈಗ ಯಾವುದು ಅದ್ರ ತಳಗೆ ಯಾವುದು ನಡೀತಾ ಇಲ್ಲ, 1 ರೂಪಾಯಿ ಸ್ಟಾರ್ಟಿಂಗ್ ನಡೀತಿರೋದು. ಇಲ್ಲಿ 1,000 ಸ್ಟಾರ್ಟಿಂಗ್ ಪ್ರೈಸ್, ಅದಕ್ಕಿಂತ ತಳಗೆ ಯಾವುದು ನಡೀತಾ ಇಲ್ಲ, 1 ರೂಪಾಯಿ ನಡೀತಾ, 1,000 ನಡೀತಾ ಇದೆ. ಹಾಗೆ ಇಲ್ಲಿ 1,000 ಕೊಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಹೇಗೆ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಗುಡ್ ಡೇ ಬಿಸ್ಕೆಟ್ ಇರುತ್ತೆ. ಓಕೆ, ಆ ಗುಡ್ ಡೇ ಬಿಸ್ಕೆಟ್ಗೆ 10 ರೂಪಾಯಿ ಇರುತ್ತೆ. ನೀವು 10 ರೂಪಾಯಿ ಕೊಟ್ಟು ಗುಡ್ ಡೇ ಬಿಸ್ಕೆಟ್ ತೊಗೊಳ್ತೀರಾ. ಬಟ್ ಇಲ್ಲಿ ನೀವು ಏನು ಮಾಡ್ತೀರಾ, 10,000 ಕೊಡ್ತೀರಾ. ಅಂದರೆ 1,000 ಸ್ಟಾರ್ಟಿಂಗ್ ಪ್ರೈಸ್, ಇಲ್ಲಿ 10,000 ಕೊಡ್ತೀರಾ ಅದಕ್ಕೆ. ಅಂದರೆ ನಮ್ಮ ಇಲ್ಲಿದು 1,000 ನಮ್ಮ ಇಂಡಿಯಾಕ್ಕೆ ಕನ್ವರ್ಟ್ ಮಾಡಿದರೆ ಅದು 3 ರೂಪಾಯಿ 30 ಪೈಸೆ ಆಗುತ್ತೆ. ಅಂದರೆ 1 to 3 ಇಲ್ಲಿ ನೀವು 10,000 ಕೊಟ್ಟು ಒಂದು ಬಿಸ್ಕೆಟ್ ಪ್ಯಾಕ್ ತಗೊಳ್ತೀರ ಅಂತಂದರೆ ಅದಕ್ಕೆ 33 ರೂಪಾಯಿ ಇರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮಗೆ ಕ್ಲಿಯರಾಗಿ. ಅಂದರೆ ಇಲ್ಲಿ ಕರೆನ್ಸಿಗೂ ನಮ್ಮ ಇಂಡಿಯಾ ಕರೆನ್ಸಿಗೂ 1 to 3. ಇಲ್ಲಿದು 1,000 ನಮ್ಮ ಇಂಡಿಯಾಕ್ಕೆ 3 ರೂಪಾಯಿ 30 ಪೈಸೆ ಆಗುತ್ತೆ ಅಂತ ಹೇಳಿದೆ. ನೀವು ತಪ್ಪು ತಿಳ್ಕೊಬೇಡಿ. ಇಲ್ಲಿ 1,000 ನಮ್ಮ ಇಂಡಿಯಾಕ್ಕೆ ಬರೀ 3 ರೂಪಾಯಿ 30 ಪೈಸೆ ಅಷ್ಟೇ ಆಗುತ್ತೆ ಅಂತ ತಿಳ್ಕೊಬೇಡಿ. ಯಾಕೆ ಅಂತಂದರೆ 1,000 ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ಅದು ಇವ್ರಿಗೆ 1 VND 1 ರೂಪಾಯಿ ಇದ್ದಂಗೆ. 1 ರೂಪಾಯಿ ಅಲ್ಲ VND. ಬಟ್ ನಾನು ಇಂಡಿಯಾಕ್ಕೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. 1 ರೂಪಾಯಿ ಇದ್ದಂಗೆ ಅವರಿಗೆ ಅಂತ ಅಂದರೆ 1,000 1 ರೂಪಾಯಿ ಇದ್ದಂಗೆ, 2,000 2 ರೂಪಾಯಿ ಇದ್ದಂಗೆ, 10,000 ಅಂದರೆ 10 ರೂಪಾಯಿ ಇದ್ದಂಗೆ, 50,000 ಅಂತಂದರೆ 50 ರೂಪಾಯಿ ಇದ್ದಂಗೆ. ಆ ಥರ ಕರೆನ್ಸಿ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ 1,000 ಇದೆ ಅಂತಂದ್ರೆ ಇಲ್ಲಿ ನಮ್ಮ ಇಂಡಿಯಾಕ್ಕೆ ಕನ್ವರ್ಟ್ ಮಾಡಿದರೆ 3 ರೂಪಾಯಿ 30 ಪೈಸೆ ಅಂತಂದರೆ ಇಲ್ಲಿ 1 ರೂಪಾಯಿ ನಿಮಗೆ ಈಗ ಇಂಡಿಯಾದ್ದು 3 ರೂಪಾಯಿ 30 ಪೈಸೆ ಆದಂಗೆ ಆಯಿತು. ಓಕೆ, ಇಷ್ಟು ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಕ್ಲಿಯರಾಗಿ ನಿಮಗೆ. ಈಗ ನಿಮಗೆ ಇಲ್ಲಿಯ ನೋಟ್ಗಳು ಯಾವ ರೀತಿ ಇರ್ತವೆ ಅಂತ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ, ಇಲ್ಲಿಯ ಇದು ಕರೆನ್ಸಿ ನೋಟ್ಗಳು ಯಾವ ರೀತಿ ಇದಾವೆ ನೋಡಿ.
ಇಲ್ಲಿ ಕರೆನ್ಸಿ ನೋಟ್ಗಳಿವೆ ಅಷ್ಟು. ಓಕೆನಾ, ಒಂದೊಂದೇ ತೋರಿಸ್ತೀನಿ ನಿಮಗೆ ಕ್ಲಿಯರಾಗಿ. ಈಗ ನಮ್ಮ ಇಂಡಿಯಾದಲ್ಲಿ ಹೇಗೆ 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಆಮೇಲೆ 2000 ಅಂತ ಈ ಥರ ಎಲ್ಲ ಕರೆನ್ಸಿಗಳಿದಾವಲ್ಲ, ಆ ಥರ ಇಲ್ಲಿ ಕರೆನ್ಸಿಗಳು ಇದ್ದಾವೆ. ಎಷ್ಟು ನೋಟ್ ಇದ್ದಾವೆ ಅಂದರೆ 1, 2, 3, 4, 5, 6, 7, 8, 9 ನೋಟ್ಗಳಿದ್ದಾವೆ. ಕರೆನ್ಸಿ ನೋಟ್ ಕ್ವಾಲಿಟಿ ಮಾತ್ರ ಅಲ್ಟಿ ಕ್ವಾಲಿಟಿ ಇದೆ. ಯಾಕೆಂದರೆ ಪ್ಲಾಸ್ಟಿಕ್ ನೋಟ್ಗಳು ನೀವು ಇಫ್ ಇನ್ ಕೇಸ್ ನೀವು ಜೋಬಲ್ಲಿ ಹಾಗೆ ಮರೆತು ನಿಮ್ಮ ಪಾಕೆಟಲ್ಲಿ ಹಾಗೆ ಇಟ್ಟಿದ್ರಿ ಅಥವಾ ಅದು ವಾಷಿಂಗ್ ಮಿಷಿನೇ ಹಾಕಿದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಹಂಗೆ ಹೇಗಿದೆ ನೋಟು ಹಾಗೇ ಇರುತ್ತೆ. ನಾನು ಒಂದು ಟೈಮ್ ಆಲ್ರೆಡಿ ನನಗೆ ಅನುಭವ ಆಗಿದೆ. ನಾನು ವಾಷಿಂಗ್ ಮಿಷಿನಿಗೆ ಕರೆನ್ಸಿ ನೋಟ್ಗಳನ್ನು ಜೋಬಲ್ಲಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿಬಿಟ್ಟಿದ್ದೆ. ಬಟ್ ಆಮೇಲೆ ಬಟ್ಟೆ ವಾಶ್ಗಳು ಆಗಿದೆ, ಎಲ್ಲ ಬಟ್ಟೆ ವಾಶ್ ಆದರೂ ನೋಟ್ಗಳು ಹಾಗೇ ಇತ್ತು, ಏನೂ ಚೇಂಜ್ ಆಗಿರಲಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಾದರೆ ನೋಟ್ಗಳು ಜೋಬಲ್ಲಿಟ್ಟು ವಾಷಿಂಗ್ ಮಿಷಿನಿಗೆ ಹಾಕಿದರೆ ಎಲ್ಲ ಮುದ್ದೆಯಾಗಿ ಆಮೇಲೆ ಮುದ್ದೆನ ಇಟ್ಕೊಂಡು ಮುದ್ದೆ ತಿನ್ನಬೇಕಾಗತ್ತೆ, ಆ ಥರ ಆಗತ್ತೆ. ಬಟ್ ಇಲ್ಲಿ ಆ ಥರ ಆಗಲ್ಲ. ಬಟ್ ಇಲ್ಲಿ 3 ನೋಟ್ ಮಾತ್ರ ಪೇಪರಲ್ಲಿದೆ. ಯಾವುದು ಅಂತಂದರೆ 1000, 2000, 5000. ಇದು 3 ನೋಟ್ ಮಾತ್ರ ಪೇಪರಲ್ಲಿದೆ. ಬಿಟ್ಟರೆ ಉಳಿದಿದ್ದು ಎಲ್ಲದೂ ಪ್ಲಾಸ್ಟಿಕ್ಕಲ್ಲಿದೆ. ಇಲ್ಲಿ ನೋಟ್ಗಳ ಮಾತ್ರ ಒಳ್ಳೆ ಕ್ವಾಲಿಟಿ, ಸೆಕ್ಯೂರ್ ಇದೆ, ತುಂಬ ಚೆನ್ನಾಗಿದ್ದಾವೆ. ಇವಾಗ ಒಂದೊಂದೇ ನೋಟ್ನ ನೋಡ್ತಾ ಹೋಗೋಣ. ಇದು 1000 ಇಲ್ಲಿ. ಓಕೆನಾ, 1000 ಸ್ಟಾರ್ಟಿಂಗ್ ಪ್ರೈಸ್ ನಡೀತಿದೆ ಅಂತ ಹೇಳಿದ್ನಲ್ಲ, ಇದು 1000. ಇದರಲ್ಲಿ ಒಬ್ಬ ವ್ಯಕ್ತಿ ಫೋಟೋ ಕಾಣಿಸ್ತಿದೆ, ನೀವು ನೋಡಿ. ಇವ್ರ ಹೆಸರು ಹೋಚಿಮೈನ್ ಅಂತ ಹೇಳಿ. ಇವರ ನೇತೃತ್ವದಲ್ಲಿ ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದಕ್ಕೋಸ್ಕರ ಅವ್ರ ಫೋಟೋ ಇದರಲ್ಲಿ ಹಾಕಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಹೇಗೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸಿಕ್ತಲ್ವ, ಅದಕ್ಕೋಸ್ಕರ ಅವ್ರ ಫೋಟೋ ಹಾಕಿದ್ದಾರೆ. ಹಾಗೆ ಇಲ್ಲಿ ಇವ್ರ ಫೋಟೋ ಹಾಕಿದ್ದಾರೆ. ಇದು 1000. ಇದು ಸ್ಟಾರ್ಟಿಂಗ್ ಪ್ರೈಸ್, ಇದು ಸ್ಟಾರ್ಟಿಂಗ್ ನೋಟ್. ಇದು 1 ರೂಪಾಯಿ ಇಲ್ಲಿ ನಡೀತಾ ಇರೋದು. ಓಕೆ, 1 ರೂಪಾಯಿ ಅಲ್ಲ, 1000 VND. ಇದು 2000 VND, 5000 VND, 10,000 VND, 20,000 VND, 50,000 VND, 1 lakh VND, 2 lakh VND, 5 lakh VND. ಇದು 5 ಲಕ್ಷ. 5 ಲಕ್ಷ ಅಂದ ತಕ್ಷಣ ಗಾಬರಿ ಆಗಬೇಡಿ, ಒಂದೇ ನೋಟಲ್ಲಿ 5 ಲಕ್ಷ ಇದೆ ಅಂತ ಹೇಳಿ. ಇಲ್ಲಿ ಇದು ಫೈನಲ್ ನೋಟ್. ಇಲ್ಲಿ ಸೊನ್ನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಈ ಮುಂದ್ಗಡೆ ನೋಡಿ, ಇಲ್ಲಿ 500 ಅಂತ ಬಂದು ಇದ್ರ ಮೂರ್ಗಡೆ 3 ಸೊನ್ನೆ ಇದೆಯಲ್ಲ, ಇದನ್ನು ಅವರು ಕೆ ಅಂತ ಯೂಸ್ ಮಾಡ್ತಾರೆ ಇಲ್ಲಿ. ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ 500 ಅಂತ ಬರೆದು ಮುಂದೆ ಕೆ ಅಂತ ಬರೆದಿದ್ರು ಅಂತಂದರೆ ಇದು 5 lakh ಅಂತ ನೀವು ತಿಳ್ಕೊಬೇಕು ಅದನ್ನು. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವೇನಾದರೂ ಒಂದು ಶೂ ತೊಗೋಬೇಕು ಅಂತ ಅಂದ್ಕೊಳ್ಳಿ, ಅದಕ್ಕೆ 400K ಇತ್ತು ಅಂತ ಅಂದರೆ ನೀವು 5 ಲಕ್ಷ ಕೊಟ್ಟರೆ ಅದಕ್ಕೆ 400K 4 ಲಕ್ಷ ತಗೊಂಡು ಅದರಲ್ಲಿ ಇನ್ನು 1 ಲಕ್ಷ ನಿಮಗೆ ವಾಪಸ್ ಕೊಡ್ತಾರೆ. ಅಂತಂದರೆ ಅಲ್ಲಿ 400K ಅಂತ ಹಾಕಿರ್ತಾರೆ. ನೀವು ಇದನ್ನು ಕೊಟ್ಟರೆ, ಈ ನೋಟ್ ಕೊಟ್ಟರೆ ಅವರು ಅದಕ್ಕೆ 400K ತಗೊಂಡು ನಿಮಗೆ 1Kನ ವಾಪಸ್ ಕೊಡ್ತಾರೆ. ಅಂತಂದರೆ ಸಾರಿ, 100Kನ ವಾಪಸ್ ಕೊಡ್ತಾರೆ. 100K ಅಂತಂದರೆ 100K ಅಂತಂದರೆ 1 ಲಕ್ಷ, ಆ ಥರ. ಇಲ್ಲಿ ಸೊನ್ನೆಗಳು ಜಾಸ್ತಿ, ಅದಕ್ಕೋಸ್ಕರ ಲಕ್ಷದಲ್ಲಿ ಮಾತಾಡ್ತಾರೆ. ಬಟ್ ಅದು ಇಲ್ಲೆಲ್ಲ ಕೆ ಅಂತ ಯೂಸ್ ಮಾಡೋದು ನೋಡಿ, ನಮಗೂ ಅದು ಇಲ್ಲಿ ಯೂಸ್ ಮಾಡಿ 500K 200K 300K 400K ಅಂತಂದರೆ 400 500 ಅಂತ ಅಭ್ಯಾಸ ಆಗಿಬಿಟ್ಟಿದೆ. ಇವೆಲ್ಲ ಇದು ಫೈನಲ್ ನೋಟ್. ಇವೆಲ್ಲ ಇಲ್ಲಿಯ ನೋಟ್ಗಳು. ಓಕೆನಾ. ಆಮೇಲೆ ಇಲ್ಲಿ ವಿಯೆಟ್ನಾಂನಲ್ಲಿ ತುಂಬ ಒಳ್ಳೆ ಟೂರಿಸ್ಟ್ ಪ್ಲೇಸ್ಗಳಿದ್ದಾವೆ. ನೀವು ಬಂದು ವಿಸಿಟ್ ಮಾಡಿ ಒನ್ ಟೈಮು. ಇಲ್ಲಿ ವೀಸಾ ತೊಗೊಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಟೂರಿಸ್ಟ್ ವೀಸಾ ಸಿಗುತ್ತೆ. ಮೇ ಬಿ ಇಲ್ಲಿದು 600 ಅಂತಂದರೆ 1 to 3 1800, ಮೇ ಬಿ 2000 ಆಗ್ಬೋದು ಅಷ್ಟೇ. ಟೂರಿಸ್ಟ್ ವೀಸಾ ಎಲ್ಲ ಕಡೆ, ಎಲ್ಲ ದೇಶನೂ ಇಷ್ಟೇ, ಕಡಿಮೆ ಇರುತ್ತೆ. ಭಾಳ ದೇಶ, ಕೆಲವು ದೇಶ ಮಾತ್ರ ಜಾಸ್ತಿ ಇರುತ್ತೆ. ತುಂಬ ದೇಶಗಳು ಇಷ್ಟೇ, 1-2 ಅಷ್ಟೇ ಇರುತ್ತೆ ಟೂರಿಸ್ಟ್ ವೀಸಾ. ನೀವು ಬೇಕಿದ್ರೆ ಟೂರಿಸ್ಟ್ ವೀಸಾ ಮಾಡಿಕೊಂಡು ನೀವು ವಿಸಿಟ್ ಮಾಡಿ. ಆಮೇಲೆ ಇಲ್ಲಿ ಫ್ಲೈಟಿಗೆ ಯಾವ ರೀತಿ ಖರ್ಚಾಗತ್ತೆ ಅಂತಂದರೆ ಡಿಪೆಂಡ್ಸ್ ಅಪಾನ್
ಟೈಮ್ ಆಗುತ್ತೆ. ಪೀಕ್ ಟೈಮ್ ಇತ್ತು ಅಂತಂದರೆ ರೇಟ್ ಜಾಸ್ತಿ ಆಗುತ್ತೆ, ಅಥವಾ ನಾರ್ಮಲ್ ಟೈಮ್ ಇತ್ತು ಅಂತಂದರೆ ರೇಟ್ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಒಂದು 15,000ಇಂದನೂ ಶುರುವಾಗುತ್ತೆ. 15,000ದಿಂದ 20,000, 25,000, 30,000, 30,000, 35,000, 40,000, 50,000, 60,000 ತನಕನೂ ಇದೆ. ನಿಮಗೆ ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಂದರೆ ಇಂಡಿಗೋ ಫ್ಲೈಟಲ್ಲಿ ನೀವು ಬುಕ್ ಮಾಡ್ಕೊಂಡು ಬಂದ್ರಿ ಅಂದರೆ ನೀವು ಆರಾಮಾಗಿ ಬರ್ಬೋದು. ಆ ಫ್ಲೈಟಲ್ಲಿ ಎಷ್ಟಿರುತ್ತೆ ಪ್ರೈಸ್ ಅಂತಂದರೆ, ಸ್ಟಾರ್ಟಿಂಗ್ ಪ್ರೈಸು ನಿಯರ್ಲಿ ನಂಗೆ ಅನಿಸಿದಂಗೆ ಒಂದು 12,000ಇಂದನೇ ಶುರುವಾಗುತ್ತೆ. ಪೀಕ್ ಟೈಮ್ ಇತ್ತು ಅಂದರೆ ಜಾಸ್ತಿ ಇರುತ್ತೆ. ನಾನು ಇಲ್ಲಿಂದ ಕೋವಿಡ್ ಮುಗಿದ ತಕ್ಷಣ ನಾವು ಇಂಡಿಯಾಗೆ ಬರುವಾಗ ನಿಯರ್ಲಿ 78,000 ಕೊಟ್ಟು ನಾನು ಇಂಡಿಯಾಗೆ ಬಂದಿದ್ದೀನಿ ಆ ಟೈಮಲ್ಲಿ. ಯಾಕೆ ಅಂತಂದರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಫ್ಲೈಟ್ಗಳು ಇರಲಿಲ್ಲ. ಇದು ಇಂಥ ಟೈಮ್ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಫ್ಲೈಟ್ ರೇಟ್ ಯಾವಾಗೂ ಒಂದೇ ರೀತಿ ಇರಲ್ಲ, ಯಾವಾಗೂ ಚೇಂಜ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವು 1 ಮಂತ್ ಅಥವಾ 2 ಮಂತ್ ಬೇಗನೆ ಬುಕ್ ಮಾಡಿದ್ರಿ ಅಂತಂದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಅಥವಾ ಇನ್ನು ಗಿಮಿಕ್ ಯಾವ ಥರ ಆಗುತ್ತೆ ಅಂತಂದರೆ, ಫ್ಲೈಟಲ್ಲಿ ನೀವು 1 ತಿಂಗಳು ಮುಂಚೆ 2 ತಿಂಗಳು ಮುಂಚೆ ಜಾಸ್ತಿನೇ ಇಟ್ಟಿರ್ತಾರೆ. ಒಂದು ಫ್ಲೈಟಲ್ಲಿ ರೇಟ್ ಜಾಸ್ತಿನೇ ಇರುತ್ತೆ. ಆ ಟೈಮಲ್ಲಿ ಬುಕ್ ಮಾಡಿಬಿಡ್ತೀರಾ. ನೀವು ಇನ್ನೇನು ನಾಳೆ ಫ್ಲೈಟ್ ಇದೆ ಅಂತಂದರೆ ಇವತ್ತು ಇಫ್ ಇನ್ ಕೇಸ್ ಬುಕ್ ಆಗಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ, ಇನ್ನೂ ಖಾಲಿ ಸೀಟ್ ಇದ್ವು ಅಂತಂದರೆ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್ ಹಾಕಿರ್ತಾರೆ. ಬಟ್ ಅದೆಲ್ಲ ಕನ್ಫರ್ಮ್ ಅಲ್ಲವಲ್ಲ. ಅಕಸ್ಮಾತ್ ಸೀಟೇ ಇಲ್ಲ ಅಂತಂದರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ಫಸ್ಟೇ ಬುಕ್ ಮಾಡಬೇಕಾಗತ್ತೆ. ನೀವು ಬುಕ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂದರೆ, ಇಲ್ಲಿ ನೀವು ಎಷ್ಟೋ ಜನ ಯೂಟ್ಯೂಬರ್ಸ್ ಹೇಳಿದಂಗೆ ನೀವು 10,000 ಇಟ್ಕೊಂಡು ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಒಳ್ಳೆ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾರೆ. ನೀವು ಯಾವುದೇ ಕಾರಣಕ್ಕೂ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನೀವು ಒಂದು 10,000 ಇಟ್ಕೊಂಡು ಬಂದ್ರಿ ಅಂದರೆ ಅದು ಇಲ್ಲಿಗೆ ಬರೀ 3 ಮಿಲಿಯನ್ ಆಗುತ್ತೆ. ನಾನು 5,000 ಲಾಸ್ಟ್ ನಿಮಗೆ ಒಂದು 5 ಲ್ಯಾಕ್ ಅಂತ ಹೇಳಿ ತೋರಿಸಿದ್ನಲ್ಲ, ಅದು 2 ಸೇರಿದರೆ 1 ಮಿಲಿಯನ್ ಆಗುತ್ತೆ. 5 ಲ್ಯಾಕ್ ಎರಡೂ ಸೇರಿದರೆ 1 ಮಿಲಿಯನ್ ಆಗುತ್ತೆ. ಹೌದಾ? ಆ ರೀತಿ ಅದು 3 ಮಿಲಿಯನ್ ಮಾತ್ರ ಆಗುತ್ತೆ. 3 ಮಿಲಿಯನಲ್ಲಿ ನೀವು ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಬಂದು ಒಂದಿನ ಹೋಟೆಲಲ್ಲಿ ಸ್ಟೇ ಆಗಬೇಕು ಅಂತಂದರೆ ಇಲ್ಲಿ ಏನಿಲ್ಲ ಅಂತಂದ್ರೆ 700, 500, 400 ಶೇರಿಂಗ್ ರೂಮ್ಸ್ ಎಲ್ಲ ಇದ್ದರೆ ಕಡಿಮೆ ಇರ್ಬೋದು. ಶೇರಿಂಗ್ ರೂಮ್ಸ್ ಇದ್ದರೆ ಒಂದು 500 ತನಕ ಇರ್ಬೋದು. ಅಥವಾ ನೀವು ಸಿಂಗಲ್ಲು ಪ್ರೈವಸಿ ನಿಮಗೆ ಬೇಕು ಅಂತಂದರೆ ಮೇ ಬಿ 700. ನಿಯರ್ ಲಕ್ಸುರಿ ಬೇಕು ಅಂತಂದರೆ 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್ ಅಂತಂದರೆ 10,000 ಅದಕ್ಕೆ ಬೇಕಾಗುತ್ತೆ ನೀವು ರೂಮಲ್ಲಿ ಸ್ಟೇ ಆಗೋಕ್ಕೆ. ನೀವು ಆಮೇಲೆ ಟೂರಿಸ್ಟ್ ಎಲ್ಲ ಹೆಂಗೆ ಹೋಗಿ ನೀವು ಪ್ಲೇಸಸ್ ಎಲ್ಲ ನೋಡೋಕೆ ಹೋಗ್ತೀರಾ, ಅಲ್ಲೆಲ್ಲ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಅದಕ್ಕೋಸ್ಕರ ನೀವು ನಿಯರ್ಲಿ 1 ಲ್ಯಾಕ್ ಇಟ್ಕೊಂಡು ಬಂದ್ರಿ, ನಮ್ಮ ಇಂಡಿಯಾದ್ದು 1 ಲ್ಯಾಕ್ ಇಟ್ಕೊಂಡ್ರಿ ಅಂತಂದರೆ ಇಲ್ಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಪ್ಲೇಸ್ಗಳು ನೋಡೋಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗುತ್ತೆ. ಕೆಲವು ಪ್ಲೇಸ್ಗಳು ನೋಡಿ ನೀವು ನಾರ್ಮಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದು 1 ಲ್ಯಾಕ್ ನಾನು ಹೇಳಿದ್ದು. ನೀವು ಫ್ಲೈಟ್ ಟಿಕೆಟು ನಿಮ್ಮದು ಅದೆಲ್ಲ ಬಿಟ್ಟು ನೀವು 1 ಲ್ಯಾಕಲ್ಲಿ ಫುಡ್ಡು, ಟೂರಿಸ್ಟು, ನೀವು ಉಳ್ಕೊಳ್ಳೋಕ್ಕೆ, ನೀವು ವಿಸಿಟಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಈ ದುಡ್ಡು ಸಾಕು. ನೀವು ಫ್ಲೈಟಲ್ಲೆಲ್ಲ ಬರೋಕ್ಕೆ ಅದೆಲ್ಲ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಅದು ಎಷ್ಟಾಗುತ್ತೆ ಅಂತ ಅಪ್ರಾಕ್ಸಿಮೇಟ್ ಎಕ್ಸಾಕ್ಟ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಯ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನೀವು ಗೂಗಲಲ್ಲಿ ನೋಡಿರ್ತೀರ, ಯೂಟ್ಯೂಬಲ್ಲಿ ನೋಡಿರ್ತೀರ, ಯಾವುದೋ ಏನೋ ಒಂದು ಅಚ್ಚರಿ ಮೂಡಿಸುವಂತಹ ವಿಡಿಯೋಗಳನ್ನು ನೋಡಿರ್ತೀರ. ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅಂತ ನಿಮಗೆ ಆಸಕ್ತಿ ಇರುತ್ತೆ. ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದರೆ ನಾನು ಅದನ್ನು ತೋರಿಸೋ ಪ್ರಯತ್ನ ನಿಮಗೆ ಮಾಡ್ತೀನಿ. ಇಷ್ಟು ಹೇಳ್ತಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದಿರಿ ಅಂತಂದರೆ ನನಗೆ ಉತ್ಸಾಹ ಜಾಸ್ತಿ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಅಚ್ಚರಿ ಮೂಡಿಸುವಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ತರ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.